ಸರಿ ಅವರೇ, ಅನಿತಾನ ಹುಡುಕ್ತಿದ್ದೀರಾ? ಇದೆಲ್ಲ ನಾವು ನೀನ್ ಮಾಡಿರೋ ತಪ್ಪನ್ನ ನಿನಗೆ ಅರ್ಥ ಮಾಡ್ಸಕ್ ಮಾಡಿರೋ ನಾಟಕ. ಅನಿತಾ ಬರ್ತಿಲ್ಲ ಅನ್ನೋ ವಿಚಾರ ನಮ್ಮೆಲ್ರಿಗೂ ಮುಂಚೆನೆ ಗೊತ್ತಿತ್ತು. ಬೇಕು ಅಂತ ಎಲ್ಲ ಮಾಡಿಲ್ಲ ಬಿಡ. ನಾನು ತಮಾಷೆ ಮಾಡಿದ್ದಷ್ಟೇ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನಾನು ಮಾಡಿರೋ ಈ ತಪ್ಪಿಗೆ ನೀವೇನ್ ಶಿಕ್ಷೆ ಕೊಡ್ತೀರೋ ಕೊಡಿ, ಆದ್ರೆ ಕ್ಷಮಿಸಲ್ಲ ಅಂತ ಮಾತ್ರ ಹೇಳ್ಬಿಡಿ ಮೇಡಮ್. हरी अनीता के लिए आरती नहीं, हरी चंदना के लिए पास में खड़े हो जाए। ಅದ್ ಹೆಂಗ ನೀನ್ ಅವಾಗ ಹೇಳಿತು? ಅಣ್ಣ ನನ್ ಗಣಿತವ್ರು ಬೇಡ ಅಣ್ಣ, ಅವ್ರು ಬಂದ್ರೆ ಮನೆ ಬಿಟ್ಟು ಹೋಗ್ಬಿಡ್ತೀರಾ? ಮತ್ತೆ ನೀವು ಅನಿತಾ ಮನೆಗೆ ಹೋಗೇ ಇಲ್ವಾ? ಅನಿತಾ ಮನೆಗೆ ಹೋಗಿತ್ತು ಆಯ್ತು, ಅವಳಿಗೆ ಏನ್ ಹೇಳ್ಬೇಕು ಅದನ್ನ ಹೇಳಿತ್ತು ಆಯ್ತು. ಏನ್ ಹೇಳಿದ್ರಿ? ಅದೇ, ನಿಂಗೇನ್ ಬುದ್ಧಿ ಇಲ್ವಾ ಅನಿತಾ? ಹೋಗಿ ಹೋಗಿ ಅಂತವ್ರನ್ನ ಯಾರಾದ್ರೂ ಲವ್ ಮಾಡ್ತಾರ? ಅವ್ರನ್ನ ನೋಡಿದ್ರೆ ನಿನಗೆ ಗೊತ್ತಾಗಲ್ವಾ ಅವ್ಳು ಎಷ್ಟು ದೊಡ್ಡ ಮೋಸ್ಕರ ಅಂತ? ನೀನಿನ್ನು ಚಿಕ್ಕೋಳಮ್ಮ, ಅಂತ ಪೊರ್ಕಿಗಳನ್ನೆಲ್ಲ ನಂಬಿ ಮೋಸ ಹೋಗ್ಬೇಡಮ್ಮ ಅಂತ ಹೇಳ್ದೆ. ಆಗ ಅವಳಿಗೆ ಅರ್ಥ ಆಯ್ತು. ಮತ್ತೆ ಹೇಗೆಲ್ಲ ಮಾಡ್ಕೋಬೇಡಮ್ಮ ಅಂತ ಬುದ್ಧಿ ಹೇಳ್ ಬಂದಿದೀನಿ. ನನ್ನ ಇಮೇಜ್ ಎಲ್ಲ ಡ್ಯಾಮೇಜ್ ಮಾಡಿ ಬಂದಿದ್ದಾರೆ. ಆ ಹುಡುಗಿ ಹತ್ರ ಏನ್ ಮಾತಾಡೋದು ನಂಗೆ ಗೊತ್ತಿಲ್ಲ, ಆದ್ರೆ ಅದಕ್ಕೆ ಮಾತಾಡಾದ್ಮೇಲೆ ಆ ಹುಡುಗಿ ನಾರ್ಮಲ್ ಆಗಿದ್ಲು. ಬದುಕ್ತೆ. ನೋಡಿ ಹರಿಯವ್ರೆ, ಇನ್ಯಾವತ್ತೂ ಅನಿತಾ ನಿಮ್ಗೆ ಕಾಲ್ ಮಾಡಲ್ಲ. ಅದಕ್ಕೋಸ್ಕರ ನೀವು ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೆ ಒಂದ್ ತಿಳ್ಕೊಳ್ಳಿ, ನೀವು ಮಾಡಿದ್ದು ನಿಜವಾಗ್ಲೂ ದೊಡ್ಡ ತಪ್ಪು. ಆದ್ರೆ ಒಂದ್ ತಿಳ್ಕೊಳ್ಳಿ, ನೀವು ಮಾಡಿದ್ದು ನಿಜವಾಗ್ಲೂ ದೊಡ್ಡ ತಪ್ಪು. ಹರಿಯವ್ರೆ, ತಮಾಷೆ ಮಾಡೋದು ತಪ್ಪಲ್ಲ, ಆದ್ರೆ ಆ ತಮಾಷೆಯಿಂದ ಒಬ್ರು ಭಾವನೆಗಳಿಗೆ ಹೊಡೆತ ಬೀಳುತ್ತೆ ಅಂದ್ರೆ ಅದು ಒಂದು ಜೀವ ತೆಗ್ದಷ್ಟೇ ದೊಡ್ಡ ಅಪರಾಧ. ಮತ್ತೆ ಮುಂದೆ ಯಾವತ್ತೂ ಈ ತರ ತಪ್ಪು ಮಾಡ್ಬೇಡಿ. चंदना, मुझे बहुत खुशी हुई है, मैं अभी चलती हूँ. ಸಾರಿ ಮಹಿಮಾ, ಇದೆಲ್ಲದ್ರ ಮತ್ತೆ ನಿಮ್ಮನ್ನ ಸರಿಯಾಗಿ ಗಮನಿಸ್ಕೊಳಕ್ಕಾಗ್ಲಿಲ್ಲ, ಏನೋ ಅನ್ಕೋಬೇಡಿ. ಅಣ್ಣ ಮುತ್ತಳಿ ಇಲ್ಲಿ. ಅಣ್ಣ ಇಲ್ವಾ? ಅಣ್ಣ ಇಲ್ಲೇ ಇತ್ತಲ್ಲ ಅಣ್ಣ, ಇಲ್ಬೋದಾ? मैं चलती हूँ, मैं जा रही हूँ, मैं जा रही हूँ. ಲೇ ಮುತ್ತ, ಎಲ್ಲಿದ್ಯೋ? ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ನಾಲ್ಕು ಸತಿ ಹೇಳ್ಬೇಕು ಒಂದ್ ಕೆಲ್ಸನ. ಹೋಗಿ ಹುಡುಗಿನ ಬಿಟ್ಬಿಟ್ಟು ಹೋಗು. ಅವರು ಅಣ್ಣನಿಗೆ ನಾವಿನ್ನೂ ಲವ್ಗೆ ಏನೋ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ವಿ. ಆಲ್ರೆಡಿ ಅಣ್ಣ ಲವ್ PhD ಮಾಡಿದ್ದಾರೆ. ಹೌದೌದು, ಅಣ್ಣ ಇವತ್ತು ಇಡೀ ದಿನ ಹಪ್ಪಳ ಒಣಸಿದ್ದಪ್ಪ. ನನಗೂ ಅವಾಗ್ಲೇ ಗೊತ್ತಾಗಿದ್ದು, ಅಣ್ಣ ಅಂಗನವಾಡಿ ಅಲ್ಲ ಆಲ್ರೆಡಿ ಯೂನಿವರ್ಸಿಟಿನೇ ಮುಗ್ಸಾಗಿದೆ ಅಂತ. मैं बैठो क्या? ಏ ಮುತ್ತು, ಹೊರಗಲಿ ಸವಾರಿ. ಏನೋ ನಿಂದು? ಕಂಟಿ, ಅಲ್ಲಿ ಆ ಅಣ್ಣ ಅದಕ್ಕೆ ಜೊತೆ ಆಗೋದ್ರು, ಇಲ್ಲಿ ಈ ಅಣ್ಣ ಅದಕ್ಕೆ ಜೊತೆ ಆಗ್ತಿದ್ರೆ ಅಂತ ಖುಷಿ ಪಡ್ರು. ಎಲ್ಲೂ ಆಗ್ತಿದ್ದೀರಾ? ಆದ ಖುಷಿ ಪಡ್ತೀವಪ್ಪ. ಕಂಟಿ, ಅದಕ್ಕೆ ನೀನ್ ದಡ್ಡ ಅಂತ ಹೇಳೋದು. ಚಂದನ್ ಅವ್ರ ಮನ್ಸಲ್ಲಿ ಏನಿದೆ ಅಂತ ನಿಮ್ಮಿಬ್ಬರಿಗೂ ಗೊತ್ತಾಗಿಲ್ವನ್ರು? ಅವ್ರು ಬಿಟ್ಟ ನಿನಗೂ ಗೊತ್ತಾಗಿಲ್ವನ? ಸರಿ ಬಿಡ. ಚಂದನ್ ಅವರು ಇಷ್ಟೊತ್ತು ಮಾತಾಡಿ ಹೋದ್ರಲ್ಲ, ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅದಕ್ಕೆ ಹೆಸರು ಬೈರು ನಕ್ಕೊಂಡು ನಿಂತಿದ್ಯಲ್ಲ, ಇಲ್ಲಿ ನಾಚಿಕೆ ಮಾಡೋ ಮರ್ಯಾದೆ ಇಲ್ಲ ಅಂತ ಅನಿಸ್ತು. ಗೊತ್ತಾಗೈತ್ ಕಣ, ನಿನ್ ದಡ್ಡ ಅಂತ ಗೊತ್ತಾಗೈತು. ಅದು ಬೈಕೊಂಡು ಹೋಗಿದ್ದಲ್ಲ ಕಣ, ನನ್ನ ಮೇಲಿರೋ ಲವ್, ಪ್ರೀತಿ, ಇಷ್ಕ್, ಪ್ಯಾರು, ಮೊಹಬ್ಬತ್. ಗೊತ್ತು ಮಾಡ್ಕೊಳ್ಳಿ, ಫ್ಯೂಚರ್ಗೆ ಬೇಕಾಗತ್ತೆ ನೋಡ್ರೋ. ಚಂದನ್ ಅವ್ರಿಗೆ ನನ್ನ ಮೇಲೆ ಲವ್ ಇಲ್ಲ ಅಂತ ಹೇಳಿದ್ರೆ ಅನಿತಾ ಮನೆಗೆ ಹೋಗಿ ನನ್ನ ಪರವಾಗಿ ಮಾತಾಡ್ ಬರ್ತಿದ್ರ. ಇನ್ಮೇಲೆ ಈ ಹರಿ ಲಕ್ಕಿ ಚೇಂಜ್ ಆಗೈತ್ ಕಣ್ರು. ಚಂದನ್ ಅವರು ನನ್ನ ಪಾಲಿನ ಲಕ್ಕೇಶ್ವರಿ. ಅದು ಹರಿ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಅದಕ್ಕೇನಂತೆ ಮೇಡಮ್, ಮಾತಾಡಿ, ನೋ ಪ್ರಾಬ್ಲಮ್, ಮಾತಾಡಿ. ಇವಾಗ ಸ್ವಲ್ಪ ನಾನು ಬಿಸಿ ಇದ್ದೀನಿ, ನಾಳೆ ಸಂಜೆ ಮಾತಾಡ್ಬೇಕು. ನಾಳೆನಾ? ಟೂ ಲೇಟ್. ನಾನು ಈಗಲೇ ರೆಡಿ, ಈಗಲೇ ಮಾತಾಡಿ, ಪರವಾಗಿಲ್ಲ. ತಮಾಷೆ ಮಾಡೋದು ತಪ್ಪಲ್ಲ, ಆದ್ರೆ ಆ ತಮಾಷೆಯಲ್ಲಿ ಒಂದು ಭಾವನೆಗಳಿಗೆ ಹೊಡೆತ ಬೀಳಿದೆ ಅಂದ್ರೆ ಅದು ಒಂದು ಜೀವ ತಂದಷ್ಟೇ ದೊಡ್ಡ ಅಪರಾಧ. ಗೊತ್ತೋಣ? ಏನಾಯ್ತಣ್ಣ? ಅಣ್ಣ ಏನಾಯ್ತಣ್ಣ? ಯಾಕಣ್ಣ ಹೇಳ್ತಿದ್ದೀರಾ? ಯಾಕಣ್ಣ ಏನಾಯ್ತು? ಅಲ್ಲ, ಯಾರಿಂದ ಆದ್ರೂ ನಿಮ್ಗೆ ಬೇಜಾರಾಯ್ತಾ? ಹೇಳಿ ಅಣ್ಣ. ಅಣ್ಣ, ನೀವ್ ಹೀಗಿದ್ರೆ ಇಡೀ ಮನೇನೆ ಕತ್ಲ ಆವರಿಸ್ಕೊಂಡಿದ್ಯೇನೋ ಅಂತ ಅನ್ಸುತ್ತೆ. ಏನಾದ್ರೂ ಇದ್ರೆ ಹೇಳಿ ಅಣ್ಣ, ಯಾಕಣ್ಣ ಬೇಜಾರು? ಬೇಜಾರೆಲ್ಲ ಏನಿಲ್ಲಮ್ಮ. ಮತ್ತೆ ಈ ಕಣ್ಣೀರು? ಇದು ನೋವಿಂದ ಆಗ್ಲಿ ಬೇಜಾರಿಂದ ಆಗ್ಲಿ ಬರ್ತಿರೋ ಕಣ್ಣೀರಲ್ಲಮ್ಮ, ಸಂತೋಷ. ಅಪ್ಪ ಚಂದನ, ನಾವ್ಯಾರು ಅಮ್ಮನ ನಕಲಿ ಬೆಳೆದವರೇ ಅಲ್ಲಮ್ಮ. ಚಿಕ್ಕ ವಯಸ್ಸಿಂದ ಅಮ್ಮ ಅನ್ನೋ ಅದ್ಭುತ ನಮ್ ಜೊತೆ ಇತ್ತಿದ್ರೆ ಹೇಗಿರ್ತಿತ್ತು ಅನ್ನೋ ಕಲ್ಪನೆನೂ ಕೂಡ ಅನುಭವಿಸಕ್ ಅದೃಷ್ಟ ಇಲ್ಲದೆ ಬೆಳೆದ್ಬಿಟ್ವು ಅಮ್ಮ. ಈಗ ನೀನ್ ಬಂದ್ಮೇಲೆ ಆ ಕೊರತೆ ಎಲ್ಲ ನೀಗೋಯ್ತಮ್ಮ. ನೀನ್ ಆ ಕೊರತೆ ನೀಗಿಸ್ಬಿಟ್ಟೆ ಅಣ್ಣ,
ಹೌದಮ್ಮ, ನೀನ್ ನಮ್ಮನೆಗೆ ಸೊಸೆಯಾಗಿ ಮನೆ ತುಂಬಿಲ್ಲಮ್ಮ, ಎಲ್ರಿಗೂ ತಾಯಿಯಾಗಿ ಮಮತೆ ತುಂಬಿದ್ಯಮ್ಮ. ಹೆಣ್ಣೆ ದಿಕ್ಕಿಲ್ದೆ ಸ್ಪಶಣ ಆಗಿದ್ದ ನಮ್ಮ ಮನಸ್ಸುಗಳಲ್ಲಿ ಪ್ರೀತಿ ವಾತ್ಸಲ್ಯ ದೇವಾಲಯನೇ ಕಟ್ಟಿದ್ಯಮ್ಮ. ಅಣ್ಣ ನೀವು ಮೊದಲು ಸಮಾಧಾನ ಮಾಡ್ಕೊಳ್ಳಿ. ಇಷ್ಟೆಲ್ಲ ದೊಡ್ಡ ಮಾತು ಹೇಳ್ಬೇಡಿ ಅಣ್ಣ. ನಿಮ್ಮೆಲ್ಲರೂ ಪ್ರೀತಿಗೆ ನಾನ್ ಯೋಗ್ಯಳೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ತಾಯಿ ಸ್ಥಾನನ ಯಾರಿಂದನೂ ತುಂಬೋದಕ್ಕಾಗಲ್ಲ ಅಣ್ಣ. ಇಲ್ಲಮ್ಮ ಚಂದನ, ತಾಯಿ ನಮ್ಮಿಂದ ದೂರ ಹೋಗಿದ್ದಾಳೆ ಅಂದ್ ಮಾತ್ರಕ್ಕೆ ಅವಳ ಪ್ರೀತಿ ಕೊನೆ ಅಂತಲ್ಲ. ಮಗು ಮೇಲೆ ತಾಯಿಗೆ ಯಾವಾಗ ಪ್ರೀತಿ ಹುಟ್ಟುತ್ತೆ ಗೊತ್ತಾ? ಅವಳ ಗರ್ಭದಲ್ಲಿ ಸಿಗಲು ಹೊಡಿಯತ್ತಲ್ಲ, ಅವಾಗಿಂದ ಅಲ್ಲ. ಒಬ್ಬ ತಾಯಿ ತನ್ನ ಮಗು ಹುಟ್ಟಿದ್ರೆ ಹೀಗಿರುತ್ತೆ ಹಾಗಿರುತ್ತೆ ಅಂತ ಕನ್ಸುಗಳನ್ನ ಕಟ್ಕೊಳಕ್ ಶುರು ಮಾಡ್ತಾರಲ್ಲ, ಆಗಿಂದಾನೇ ಪ್ರೀತಿ ಹುಟ್ಟುತ್ತೆ. ನಮ್ಗೆಲ್ಲ ನಿನ್ನಲ್ಲೇ ಅಮ್ಮ ಕಾಣಿಸ್ತಿದ್ದಾಳಮ್ಮ. ನಮ್ಮಮ್ಮ ಮತ್ತೆ ನಿನ್ನ ರೂಪದಲ್ಲೇ ಹುಟ್ಟು ಬಂದು ನನ್ನ ಮಕ್ಕಳು ತಬ್ಲಿಗಳೆಲ್ಲ ನಾನು ಇದೀನಿ ಅಂತ ಮತ್ತೆ ತೋರಿಸ್ತಾ ಸಾಕಮ್ಮ. ನಮ್ಮಮ್ಮ ನಮ್ಗಿದ್ದಾಳಮ್ಮ, ನಮ್ಗೆಲ್ಲ ಅಮ್ಮ ಇದ್ದಾಳಮ್ಮ. ಅಣ್ಣ ಪ್ಲೀಸ್ ನೀವ್ ಅಳೋದನ್ನ ನಿಲ್ಸಿ. ಅಣ್ಣ ನೀವ್ ಹತ್ರೆ ನನಗ್ ಸಂಕಟ ಆಗುತ್ತೆ ಅಣ್ಣ. ಪ್ಲೀಸ್ ಅಳ್ಬೇಡಿ. ನೋಡಿದ್ಯಮ್ಮ ಚಂದನ, ಮಕ್ಳು ನೋವು ಅಮ್ಮನಿಗೆ ಮಾತ್ರ ಗೊತ್ತಾಗೋದು, ಅವ್ರ ನೋವಲ್ಲಿದ್ರೆ ಅಮ್ಮನಿಗೆ ಮಾತ್ರ ಸಂಕಟ ಆಗೋದು. ಎಲ್ರಿಗೂ ಆಗಲ್ಲಮ್ಮ, ಎಲ್ರಿಗೂ ಆಗಲ್ಲ. ಚಂದನ, ಜಗತ್ತಲ್ಲಿರೋ ಎಲ್ಲಾ ಕಷ್ಟಗಳು ಅಮ್ಮನ ಮಡ್ಲಲ್ಲಿ ಕೊನೆ ಆಗತ್ತಂತೆ. ಅಲ್ಲಿ ಯಾವ ನೋವು ಜಾಗ ಇರಲ್ವಂತೆ. ಚಂದನ, ನಿನ್ ಮಡ್ಲಲ್ಲಿ ಮಲಗಿ ನನ್ನೆಲ್ಲ ನೋವು ಮರಿಬೋದಮ್ಮ. ನಿನ್ ಮಡ್ಲಲ್ಲಿ ಮಲ್ಕೋಬೋದಮ್ಮ. ಇದು ಒಬ್ಬ ಅಣ್ಣ ತಂಗಿ ಮಡ್ಲಲ್ಲಿ ಮಲಗಿರೋದಲ್ಲಮ್ಮ, ಒಬ್ಬ ಮಗ ತಾಯಿ ಮಡ್ಲಲ್ಲಿ ಮಲಗಿರೋದಮ್ಮ. ಒಂದ್ ಬಾಡಿಗೆ ಇದೆ, ಹೊರಡ್ ಬರ್ತೀನಿ. ಪಿಕಪ್ ಮೇಡಮ್ ಅವ್ರ ಆಫೀಸ್ ಹತ್ರನೇ ಇರೋದು. ಹಂಗೆ ಚೆನ್ನಾಗಿ ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀನಿ. ಇರೋ ಕಾಫಿ ಕುಡ್ಕೊಂಡು ಹೋಗ್ಬಾರ್ದಾ? ಖಂಡಿತ ಕರ್ಕೊಂಡು ಹೋಗ್ಬೋದಣ್ಣ. ಅದು ನೀನ್ ಮಾಡೋ ಕಾಫಿ ಅಂದ್ರೆ ಬಿಡಕ್ಕಾಗತ್ತಾ? ಅಣ್ಣ ನನ್ಗೊಂದ್ ಕಪ್ಪು ಸೇರಿಸಿ ಮಾಡಿ. ಸರಿನಮ್ಮ. ಅಣ್ಣ ಏನಣ್ಣ ಇಷ್ಟೊಂದು ಸಖತ್ತಾಗಿದೆ. ಏನ್ ಮಹಿಮೆನಾ? ಸುಮ್ಮನೆ ನಿಜವಾಗ್ಲೂ ಚೆನ್ನಾಗಿದೆ ಅಣ್ಣ. ನೀವು ದಿನ ಮಾಡೋದ್ಕಿಂತ ಇವತ್ತು ಡಿಫ್ರೆಂಟ್ ಆಗಿದೆ. ಆಗಿರ್ಲೇಬೇಕಮ್ಮ, ಯಾಕಂದ್ರೆ ನಾನಿವತ್ತು ಚಿಕ್ಕಮಗಳೂರಿನ ಅರೇಬಿಕಾ ಕಾಫಿ ಬಳಸ್ಕೊಂಡು ಕಾಫಿ ಮಾಡಿದೀನಿ. ಅಣ್ಣ ಚಿಕ್ಕಮಗಳೂರು ಅರೇಬಿಕ್ ಕಾಫಿನಾ? ಈ ಕಾಫಿ ಕುಡಿದ್ಮೇಲೆ ನಮ್ ಊರ್ಗೆ ಹೋಗ್ ಬಂದಷ್ಟು ಖುಷಿ ಆಯ್ತು. ನೀವೇನೇ ಹೇಳಿ ಅಣ್ಣ, ಕಾಫಿ ಅಂದ್ರೆ ನಮ್ ಚಿಕ್ಕಮಗಳೂರು. ಅದಕ್ಕೆ ಅಲ್ವಮ್ಮ ಅದನ್ನ ಕಾಫಿ ಹುಟ್ಟಿರೋ ನಾಡು ಅಂತ ಹೇಳೋದು. ಈ ಕಾಫಿ ಸ್ಪೆಷಾಲಿಟಿ ಏನ್ ಗೊತ್ತಾ? ಇದು ಭಾರತ್ GI ಟ್ಯಾಗ್ ನ ಹೊಂದಿದೆ. ಹಂಗಂದ್ರೆ ಅಣ್ಣ, ಈ ಟ್ಯಾಗ್ ಹೇಳೋದೇನಂದ್ರೆ ಈ ಕಾಫಿ ಸಂಪೂರ್ಣವಾಗಿ ಚಿಕ್ಕಮಗಳೂರಿನ ಮಂಜು ಮುಸುಕಿದ ಬೆಟ್ಟಗಳಲ್ಲಿ ಬೆಳೆದು ಸಂಸ್ಕರಿಸಿ ಹುರಿಯಲಾಗಿದೆ. ಅದಕ್ಕೆ ಈ ಕಾಫಿ ಇಷ್ಟೊಂದು ಸ್ಪೆಷಲ್. ಓ ಸೂಪರ್ ಅಣ್ಣ. ನೋಡು ಅದಕ್ಕೆ ಎಷ್ಟು ಗಮ್ ಅಂತಿದೆ. ಹೂಕಣೋ, ಪ್ರತಿಯೊಂದು ಕಾಫಿ ಬೀಜದಲ್ಲೂ ಚಿಕ್ಕಮಗಳೂರಿನ ಶ್ರೀಮಂತ ಕಾಫಿ ಪರಂಪರೆಯ ಸುವಾಸನೆ ಅಡಗಿದೆ. ಹೌದಣ್ಣ, ಇದನ್ನ ಕುಡಿತಿದ್ರೆ ಒಂದೊಂದ್ ಸಿಪ್ನ ಎಂಜಾಯ್ ಮಾಡ್ತಿದೀನಿ. ಅಣ್ಣ ಈ ಕಾಫಿ ಸ್ಮೆಲ್ ತಗೋತಾ ಇದ್ರೆ ಆಹಾ, ಟೆಕ್ಸ್ಚರು ಸ್ಮೂತ್ ಆಗಿದೆ, ಜೊತೆಗೆ ಸಣ್ಣ ಫ್ಲೋರಲ್ ಸೆಂಟು, ಹಾಗೆ ಸಿಟ್ರಸ್ ಮತ್ತೆ ಜೆಂಟಲ್ ಮಸಾಲೆ ಸವಿ ಸೇರಿ ಫುಲ್ ರಿಫ್ರೆಶಿಂಗ್ ಫೀಲ್ ಕೊಡುತ್ತೆ. ಪ್ರತಿ ಸಿಪ್ಪು ನೆನಪಲ್ಲಿ ಉಳಿಯುತ್ತೆ. ಅಣ್ಣ ಇನ್ಮೇಲೆ ನನಗ್ ನಮ್ ಮನೆ ನೆನಪಾದಾಗೆಲ್ಲ ನಾನು ಈ ಕಾಫಿನ ಕುಡಿತೀನಿ. ಇದನ್ನ ಕುಡಿತಿರೋದು ಬೆಂಗಳೂರಲ್ಲೇ ಆದ್ರೂ ನನಗೆ ಚಿಕ್ಕಮಗಳೂರಲ್ಲಿ ಕುಡಿತಿರೋ ಫೀಲೇ ಆಗ್ತಿದೆ. ಹೌದಣ್ಣ, ಈ ಕಾಫಿ ಪೌಡರ್ ನಿಮ್ಗೆಲ್ ಸಿಕ್ತು? ಅದು ನಮ್ ಸೈರಮ್ಮನ ಅಂಗಡಿ ಇದೆಯಲ್ಲ, ಅಲ್ಲಿಂದ ಬರ್ತಾ ಒಂದ್ ಪ್ಯಾಕ್ ತಗೊಂಬಂದಮ್ಮ. ಒಂದೇ ಪೆಟ್ ಅಂದ ಅಣ್ಣ. ಅದಕ್ಕೇನತ್ತೆ, ಇನ್ನೊಂದ್ ತೊಂದ್ರೆ ಆಯ್ತು ಬಿಡು. ಬೇಡ ಬೇಡ ಬೇಡ, ನಾನೇ ತಗೊಂಡ್ ಬರ್ತೀನಿ. ನಮ್ ಮೇಡಮ್ ಇಷ್ಟ ಅಂತಂದ್ರೆ ಬರೀ ಕಾಫಿ ಏನೋ ಅದನ್ನ ಗಡಿಯೋ ಪೈಟಲ್ಲೇ ಹೊಸ್ಕೊಂಡ್ಬಿಡ್ತೀನಿ. ಏನಂದ್ರೆ? ಈ ಕಾಫಿ ಪೌಡರ್ದ ಇನ್ನೊಂದು ಕಪ್ ಕಾಫಿ ಮಾಡ್ಕೊಂಡ್ ಕುಡಿ, ನಿಮ್ ಕೋಪ ಎಲ್ಲ ಮಾಯ ಆಗ್ಬಿಡುತ್ತೆ. ತಗೊಳ್ಳಿ. ಏನ್ ಮಾಡ್ತಾ ಇದೀರಾ? ಈಗ ಕಾಣಿಸ್ತಿಲ್ವಾ? ಅಪ್ಪ ಅದೊಂದು ಕೇಳ್ತಾ ಇದಾರೆ, ಅವ್ರಿಗೆ ರೆಸ್ಪೆಕ್ಟ್ಫುಲ್ ಆಗಿ ಆನ್ಸರ್ ಕೊಡ್ಬೇಕು ಅನ್ನೋದು ಗೊತ್ತಾಗಲ್ವೇನೋ? ರೆಸ್ಪೆಕ್ಟ್ಫುಲ್ ಸುಮ್ಮನೆ ಏನೋ ಹರಿ ಸಿಂಹದ ತರ ಖರ್ಜಿಸ್ತಿದೆ ಇವತ್ತು. ಕರೀಲ ಸಿಂಹಿನ ಚತನ ಆಮೇಲೆ ಏನೋ ಇವ ಹೆಂಗ ಹಾಕ್ಬಿಡ್ತಾಗ. ಇದು ಏನು ಗೊತ್ತು ಅನ್ಸುತ್ತೆ, ನಿನ್ ಬಾಯಿ ಮುಚ್ಚೋ ಶಕ್ತಿ ಅದಕ್ಕೆ ಮಾತ್ರ ಇರೋದು ಅಂತ. ನೋಡಮ್ಮ, ನಿನ್ನ ಹತ್ರ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡ್ಬೇಕಮ್ಮ. ಹೇಳಿ ಅಂಕಲ್. ಅದೆಲ್ಲ ಎಲ್ಲರೂ ಕೇಳಿಸ್ಕೋಬೇಕು. ಇಲ್ಲೇ ಇದೀವಲ್ಲ, ಕೇಳ್ಸತ್ತೆ ಹೇಳು. ಈ ನಟರಾಜ
ಜೀವನದಲ್ಲಿ ತುಂಬಾ ಏಳುಬೀಳುಗಳನ್ನು ನೋಡಿದಾನೆ. ಮಕ್ಕಳು ನೀವು ಹೇಗೋ ಬೆಳೆದು ದೊಡ್ಡವರಾಗಿದ್ದೀರಾ. ನನಗೂ ವಯಸ್ಸಾಯ್ತು. ಆದಷ್ಟು ಬೇಗನೆ ನಿಮ್ಮಗಳ ಮದುವೆ ಜವಾಬ್ದಾರಿ ಮುಗಿಸಿ ಕಾಶಿಗೆ ಹೋಗಿ ಗಂಗೆಯಲ್ಲಿ ಬಿಡಬೇಕು ಅಂತ ನನ್ನ ಮನ್ಸು ಹೇಳ್ತಾ ಇದ್ದೆ. ಸ್ವಾಮಿ, ನೀನೇನ್ ಬಂಗಾರದ ಮನುಷ್ಯ ಡಾಕ್ಟರ್ ರಾಜ್ಕುಮಾರ್ ಅಂತ ಅನ್ಕೊಂಡಿದ್ಯಾ? ಸ್ವಲ್ಪ ನಮ್ಮ ತರ ಹೇಳಯ್ಯ. ಬೆಳಗ್ಗೆನೆ ಪೋಟ್ಕೊಂಡ್ಬಿಟ್ಟ ಹಿಂಗೆ. ಇಲ್ಲ ಅಣ್ಣ, ರಾತ್ರಿ ಕುಡ್ದಿರೋದು ಇನ್ನೂ ಇಳ್ದಿಲ್ಲ ಅನ್ಸುತ್ತೆ. ಎಲ್ರು ಸ್ವಲ್ಪ ತಮಾಷೆ ಮಾಡೋದ್ ಬಿಟ್ಟು ಸುಮ್ಮನೆ ಇರ್ತೀರಾ? ಇನ್ನೇನ್ ಮೇಡಮ್, ಎಣ್ಣೆಲೆ ಮುಳುಗಿದವಳನ ಗಂಗೆಲ್ ಮುಳುಗಕ್ ಹೋಗ್ತೀನಿ ಅಂತಂದ್ರೆ ತಮಾಷೆ ಅಲ್ಲದೆ ಇನ್ನೇನ್ ಹೇಳಕ್ಕಾಗತ್ತೆ? ಲೈ ಮುಚ್ಚಿದ ಬಾಯಿ. ಈಗ ಇದೆಲ್ಲ ಡಿಸ್ಕಸ್ ಮಾಡೋ ಟೈಮ್ ಅಲ್ಲ. ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಿ. ಅಂಕಲ್, ನೀವ್ ಅವ್ರ ಬಗ್ಗೆ ಬಿಡಿ. ನೀವೇನ್ ಹೇಳ್ಬೇಕು ಅನ್ಕೊಂಡಿದ್ದೀರಾ ಹೇಳಿ ಅಂಕಲ್. ನೋಡಮ್ಮ, ಮುತ್ತು ಜೊತೆ ಮಹಿಮಾ ಮದುವೆ ಅಂತ ನಾವೇ ಅನ್ಕೊಟ್ಟಿದ್ದೀವಿ. ಆದ್ರೆ ಒಂದ್ ಶಾಸ್ತ್ರ ಸಂಪ್ರದಾಯ ಅಂತ ಇರುತ್ತಲ್ವಮ್ಮ, ಅದನ್ನ ಮಾಡ್ಲೇಬೇಕಲ್ವಾ? ಓ ನೋಡ್ರೋ, ಈ ಮನುಷ್ಯ ಹೊಸದಾಗಿ ಏನೇನೋ ಕಲ್ತ್ಬಿಟ್ಟಿದಾರೆ. ನೀವ್ ಹೇಳ್ತಿರೋದು ಸರಿಯಾಗಿ ಇದೆ. ಇವಾಗ ಏನ್ ಮಾಡ್ಬೇಕು ಅಂತ ಹೇಳಿ. ನೋಡಮ್ಮ, ನಾವು ಅವ್ರ ಮನೆಗೆ ಹೋಗ್ಬೇಕು. ಶಾಸ್ತ್ರೋಕ್ತವಾಗಿ ತಾಂಬೂಲ ಕೊಟ್ಟು ತಗೊಂಡು ಮದುವೆ ನಿಶ್ಚಯ ಮಾಡ್ಕೊಂಡು ಬರ್ಬೇಕು. ಇದೆಲ್ಲ ಈ ಅವಿವೇಕಿಗಳಿಗೆ ಎಲ್ಲಿ ಗೊತ್ತಾಗತ್ತೆ? ಮಾತಾಡೋದೆ ಇಡೀ ಊರ್ ಹಚ್ಚೋಕ್ ಮಾತಾಡ್ತಾರೆ. ಏನೋ ಅಪರೂಪಕ್ಕೆ ಒಳ್ಳೆ ಮಾತಾಡ್ತಿದ್ಯಾ ಅಂತ ಅನ್ಕೊಂಡ್ರೆ ಇದನ್ನ ಇಟ್ಕೊಂಡು ನಮ್ಮ ಮಾತೆ ಜಾಸ್ತಿ ಅಂತಿದ್ಯಾ? ಅನ್ನು ಹರಿ ಅವ್ರೆ ಪ್ಲೀಸ್, ನೀವ್ ಹೇಳಿ ಅಂಕಲ್. ಅವ್ರ ಮನೆಗೆ ಯಾವಾಗ ಹೋಗ್ಬರೋಣ? ಆದಷ್ಟು ಬೇಗ ಹೋಗಿ ಬರ್ಬೇಕಮ್ಮ. ಸರಿ ಅಂಕಲ್, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಅಯ್ಯೋ ಚಂದ್ರ, ಇವತ್ತು ನೀನ್ ಆಫೀಸ್ಗೆ ಹೋಗ್ಬೇಕಾ? ಇವತ್ತೊಂದಿನ ರಜೆ ಮಾಡ್ಬಾರ್ದಮ್ಮ? ಸರಿ ಅಂಕಲ್. ಪರವಾಗಿಲ್ಲ ಕಣಯ್ಯ, ನೀನು ಅವಾಗವಾಗ ಅಪ್ಪನ ಜವಾಬ್ದಾರಿನ ನಿಭಾಯಿಸ್ತೀಯ. ನಾನ್ ಯಾವತ್ತು ಕಾಲಕ್ಕೆ ಅಪ್ಪನ ಜವಾಬ್ದಾರಿ ನೀವು ಬಾಯಿಸ್ಕೊಂಡೇ ಬಂದಿದ್ದೀನಿ. ಆದ್ರೆ ನೀವುಳೆ ಯಾವತ್ತಾದ್ರೂ ನನ್ನನ್ನ ಅಪ್ಪ ಅಂತ ನೋಡಿದಿರೇನೋ? ಕೂತ್ಕೊಂಡ್ರೆ ಸುಮ್ನೆ ಮಾತಾಡ್ತೀರಾ. ಅಂಕಲ್ ಹೇಳ್ದಾಗೆ ಸದ್ಯದಲ್ಲಿ ಮಹಿಮಾ ಅವ್ರ ಮನೇಲಿ ಮುತ್ತು ಅಣ್ಣ ಮಹಿಮಾ ಮದ್ವೆ ಮಾತುಕತೆ.